ಗುರುಗಳೇ, ಇವಾಗ ದ್ವಾದಶ ರಾಶಿ ಅಂದಾಗ ಯಾವ್ಯಾವ ರಾಶಿ ಮೇಲೆ ಶನಿ ಪ್ರಭಾವ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ದ್ವಾದಶ ರಾಶಿಗಳ ಮೇಲೆ ಶನಿ ಪ್ರಭಾವ ಹೇಗಿದೆ ಗುರುಗಳೇ? ಸಾಧಾರಣವಾಗಿ ದ್ವಾದಶ ರಾಶಿ ಅಂದರೆ 12 ರಾಶಿಗಳು. ನಾನೇನು ರಾಶಿಗಳೆಲ್ಲ ಕೇಳಕ್ಕೆ ಹೋಗಲ್ಲ. ಏನು ಅಂದರೆ ಏನು ಹೇಳುತ್ತೆ, ಈ ರಾಶಿಗೆ ಹಿಂಗಿದೆ, ಆ ರಾಶಿಗೆ ಹಂಗಿದೆ, ಓ ರಾಶಿಗೆ ಹೆಂಗೆ ಇರುತ್ತೆ ಅಂತ. ನೀವೆಲ್ಲ ಏನು ಕೇಳ್ತೀರ ಗೊತ್ತಾ? ದ್ವಾದಶ ರಾಶಿ ಹೆಂಗಿರುತ್ತೆ ಅಂತ ನಾನು ಹೇಳ್ಬಿಡ್ತೀನಿ, ತಿಳ್ಕೊಳ್ಳಿ. ಕೆಲವು ರಾಶಿಗಳಿಗೆ, ಮೇಷರಾಶಿಗೆ ಕೆಟ್ಟದಾಗತ್ತೆ, ಕೆಲವು ಮೇಷರಾಶಿಗೆ ಒಳ್ಳೆಯದಾಗಲ್ಲ. ಯಾಕೆಂದರೆ ಅಶ್ವಿನಿ, ಭರಣಿ, ಕೃತ್ತಿಕ, ಅಶ್ವಿನಿ ನಕ್ಷತ್ರಕ್ಕೆ ದೇವತಾಗ್ರಹ ಅಂತ ಕರಿತೀವಿ. ಅಶ್ವಿನಿ ನಕ್ಷತ್ರ ಕೇತು ಅಧಿದೇವತೆ. ಕೇತು ಸೂರ್ಯನ ಮನೆಯಲ್ಲಿಲ್ಲ, ಕನ್ಯಾ ರಾಶಿಯಿಂದ ಸೂರ್ಯನ ಮನೆಗೆ ಹೋಗ್ತಾನೆ ಸಿಂಹರಾಶಿಗೆ. ಕೆಲವರಿಗೆ ಒಳ್ಳೇದು ಮಾಡ್ತಿರ್ತಾನೆ, ಕೆಲವ್ರಿಗೆ ನಾವೇನು ಮಾಡಬೇಕು? ಭರಣಿ ನಕ್ಷತ್ರ. ಈ ಭರಣಿ ನಕ್ಷತ್ರ ನಂದೊಂದು ಪಾಪ ಆಗಲೇ ಕೇಳಿದ್ರು, ನೋಡಿ ಕೆಲಸನೇ ಹೊಟ್ಟೋಯ್ತು ಅಂತ. ಭರಣಿ ನಕ್ಷತ್ರ ಕೆಲವು ಕೆಲಸ ಹೋಗಿದೆ. ನಿನ್ನೆ ತಾನೇ ಒಬ್ಬರು ಭರಣಿ ನಕ್ಷತ್ರದ ಏನಾಯಿತು, ಹೊಸ ಕೆಲಸ ಸಿಕ್ತು, 30,000ದಿಂದ ಇವತ್ತು 80,000 ರೂಪಾಯಿ ನಂಗೆ ಪ್ರಮೋಷನ್ ಬಂತು. ಈಗ ಇಬ್ಬರಿಗೂ ಏನು ಹೇಳ್ತೀರಾ? ಟಿ ವಿಲಿ ಎಲ್ಲರೂ ಮಾಧ್ಯಮದಲ್ಲಿ ಏನು ಮಾಡ್ಬಿಡ್ತೀರಾ, ಒಂದೇ ಸಮ ಅನಸೇನು ಕೊಟ್ಟಂಗೆ ಕೊಟ್ಕೊಂಡ್ಬಿಡ್ತೀರಾ. ಹಂಗೆಲ್ಲ ನಾನು ಕೊಟ್ಟ ಅಭ್ಯಾಸ ಇಲ್ಲ. ನಿಮಗೆಲ್ಲರಿಗೂ ಜಾತಕ ಫಲ ನೋಡಬೇಕು ಅಂದರೆ ಬ್ರಹ್ಮಾಂಡ ಗುರುಗಳು ಇನ್ನು ಸುಮಾರು ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಾನು ಹೇಳ್ತೀನಿ, ನಿಧಾನಕ್ಕೆ ಒಬ್ಬೊಬ್ಬನಿಗೆ 124ನಲ್ಲಿ ಕರೆಕ್ಟಾಗಿ 12/12 144 ಸೆಕ್ಷನ್ ನೋಡಬೇಕು. ನೋಡಿ, ಮೇಷರಾಶಿಗೆ ಗುರು ಇದ್ದರೆ ಹೆಂಗೆ, ಮೇಷರಾಶಿ ಒಳಗೆ ನಿಮಗೆ ನಕ್ಷತ್ರದಲ್ಲಿ ಚಂದ್ರ ಇದ್ದರೆ ಹೆಂಗೆ, ಎಲ್ಲ ನೋಡಬೇಕು. ದ್ವಾದಶ ರಾಶಿ ಫಲ ಹಿಂಗಿದೆ ಅಂತ ಹೇಳ್ಬಿಟ್ರೆ ನಾನು ಕೆಲವ್ರಿಗೆ ಸುಳ್ಳು ಹೇಳ್ದಂಗತ್ತೆ. ನೋಡ್ರ, ಬ್ರಹ್ಮಾಂಡ ಗುರುಗಳ ಕೂತ್ಕೊಂಡು ಹೇಳಿದ್ರು ನನಗೇನಾಗಿಲ್ಲ ಅಂತ ನೀವು ಅಲ್ಲಿ ಬುರ್ಡೆ ಬಿಟ್ಕೋಬೇಕು. ಯಾಕೆ ಬೇಕು ನನ್ನ ಹಣೆ ಬರ? ಅದಕ್ಕೆ ನಾನು ಹೇಳೋದು ಕೇಳಿ, ನೀವೆಲ್ಲರೂ ಜ್ಞಾಪಕ ಇಟ್ಕೊಳ್ಳಿ. ಮೇಷರಾಶಿಯು ಅಗ್ನಿ, ಯಾವತ್ತು ತಿಳ್ಕೊಳ್ಳಿ. ಮೇಷರಾಶಿ ಅಗ್ನಿ, ಎಲ್ಲರೂ ಪೆನ್ನು ಪೇಪರ್ ತೊಗೊಳ್ಳಿ. ಮೇಷರಾಶಿ ಅಗ್ನಿ, ಅದಾದಮೇಲೆ ಸಿಂಹರಾಶಿ ಅಗ್ನಿ, ಧನುರಾಶಿ ಅಗ್ನಿ. ಈ ಮೂರಕ್ಕೂ ತ್ರಿಕೋಣ, ಅಗ್ನಿ ತ್ರಿಕೋಣ ಅಂತ ಕರೀತಾರೆ. ಅಗ್ನಿ ತ್ರಿಕೋಣ ಯಾರ್ದು? ಕುಜನ ಸಂಬಂಧ. ಸೊ ಏನು ಹೇಳುತ್ತೆ, ಮೇಷರಾಶಿಗೆ ಏನು ತೊಂದರೆ ಇರುತ್ತೋ, ಸಿಂಹರಾಶಿಗೆ ಏನು ತೊಂದರೆ ಇರುತ್ತೋ, ಧನುರಾಶಿಗೆ ಏನು ತೊಂದರೆ ಇರುತ್ತೋ ಅದೇ ವಿಶೇಷ. ನೆಕ್ಸ್ಟ್ ವೃಷಭ ರಾಶಿ ಇರ್ತಕ್ಕಂಥದ್ದು ಯಾವತ್ತು ತಿಳ್ಕೊಳ್ಳಿ, ಪೂರ್ತಿಯಾಗಿರ್ತಕ್ಕಂಥ ಭೂಮಿಗ್ರಹ. ವಿಷರಾಶಿ ಭೂಮಿಗ್ರಹ, ಕನ್ಯಾ ರಾಶಿ ಭೂಮಿಗ್ರಹ, ಮಕರ ರಾಶಿ ಅರ್ಧ ಭೂಮಿ ಅರ್ಧ ನೀರು, ಅರ್ಧ ಭೂಮಿ ಅರ್ಧ 50-50 ಮಸ್ಕ ಚಸ್ಕ ಇದ್ದಾಗೆ. ಈ ಮೂರನ್ನು ಭೂಮಿ ತ್ರಿಕೋಣ ಅಂತ ಕರೀತಾರೆ. ನೆಕ್ಸ್ಟ್ ಕನ್ಯಾ ರಾಶಿಯಲ್ಲಿ ಇರತಕ್ಕಂಥ ಭೂಮಿ ತ್ರಿಕೋಣ ಬಿಟ್ಟು ನಾವು ಕೆಳಗಡೆ ನೆಕ್ಸ್ಟು ತುಲಾರಾಶಿಗೆ ಬಂದ್ವಿ. ತುಲಾರಾಶಿನ ಏನಂತಾರೆ? ವಾಯುಗ್ರಹ. ಮಿಥುನ್ ರಾಶಿ ವಾಯುಗ್ರಹ, ಅದಾದಮೇಲೆ ಕುಂಭರಾಶಿ ವಾಯುಗ್ರಹ. ಇದೆಲ್ಲ ವಾಯು ತ್ರಿಕೋಣ ಅಂತ ಕರೀತಾರೆ. 4ನೇದು ಜಲ ತ್ರಿಕೋಣ, ಕಟಕ ರಾಶಿ, ಅದಾದಮೇಲೆ ವೃಶ್ಚಿಕ ರಾಶಿ, ಮೀನ ರಾಶಿ. ಸೊ ಕಟಕ ರಾಶಿ, ವೃಶ್ಚಿಕ ರಾಶಿ, ಅದಾದಮೇಲೆ ಮೀನ ರಾಶಿ, ಇದೆಲ್ಲ ಜಲ ತ್ರಿಕೋಣ. ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು ಮಿಥುನ್ ರಾಶಿಗೆ ಬರೋದು ಎಲ್ಲನೂ ಯಾರ್ಯಾರಿಗೆ ಬರುತ್ತೋ ವಾಯು ತ್ರಿಕೋಣ. ಸೊ ಗಾಳಿಯಿಂದ ಬರ್ತಕ್ಕಂಥದ್ದು. ಸೊ ಯಾರ್ಯಾರಿಗೆ ಬುಧನ ಮನೆಯಲ್ಲಿರ್ತಕ್ಕಂಥ ಪ್ರಭಾವ ಏನಿರುತ್ತೆ ವಾಯು ತ್ರಿಕೋಣದಲ್ಲಿ, ಅದೇ ವಾಯು ತ್ರಿಕೋಣ ತುಲಾರಾಶಿಯಲ್ಲಿರ್ತಕ್ಕಂಥ ವಾಯು ತ್ರಿಕೋಣ ಅದೇ ಬೇರೆ, ಕುಂಭರಾಶಿಯಲ್ಲಿರೋ ವಾಯು ತ್ರಿಕೋಣ ಬೇರೆ. ಇದು ಶನಿ ಮನೆ, ಇದು ಶುಕ್ರನ ಮನೆ, ಅದು ಬುಧನ ಮನೆ. ಸೊ ನೀವೇನು ಮಾಡಬೇಕು? ಶುಕ್ರ, ಬುಧ, ಶನಿ. ಶನಿ ಏನೇನು ಮಾಡ್ತಾನೆ? ಪೋರ್ಟ್ಫೋಲಿಯೋ ಎಲ್ಲ ಜ್ಞಾಪಕ ಇಟ್ಕೊಳ್ಳಿ. ಆ ಶನಿಗೆ ಸಂಬಂಧಪಟ್ಟಿರೋ ಕೆಲಸಗಳು ನೀವು ಮಾಡೋಕ್ಕೆ ಹೋಗಬೇಡಿ. ಯಾರ್ಯಾರೋ? ಮಿಥುನ್ ರಾಶಿಯವರು, ಕುಂಭರಾಶಿಯವರು, ವಿಶೇಷವಾಗಿ ತುಲಾರಾಶಿಯವರು. ಇದೆಲ್ಲ ಶನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಡಬೇಡಿ. ಕಬ್ಬಣದಲ್ಲಿ ಲಾಸು, ಮನೆ ಕಟ್ತಾ ಇದ್ದರೆ ಹುಷಾರು, ಜಾಗ್ರತೆ. ಕಬ್ಬಣದಿಂದ ಹುಷಾರು. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಕಬ್ಬಣದ ಕೆಲಸ ಮಾಡ್ತಿದ್ರೆ ಹುಷಾರು. ಕಬ್ಬಣ ರಿಪೇರಿ ಮಾಡ್ತಕ್ಕಂಥವ್ರು ಹುಷಾರು. ಆಣಿ ಕೆಲಸ ಮಾಡ್ತಿರೋರು ಹುಷಾರು. ಕಬ್ಬಣದ ಯಾವುದೇ ವಿಶೇಷ, ಕೆಲವರು ಒಂದೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಫಸ್ಟ್ ಕ್ಲಾಸಾಗಿ ಶನಿ ದಶೆ ನಡೀತಾ ಇದೆ, ನಾನು ಕಬ್ಬಣ, ನಿಮ್ಮ ಮನೆ ಕಬ್ಬಣ ತರಬೇಡ ಅಂದಿರ್ತೀನಿ. ಗುರುಳೆ, ಹೊಸ ಕಾರ್ ತೊಗೊಂಡೆ, ಕಾರ್ ಏನು ಪ್ಲಾಸ್ಟಿಕ್ ಎಲ್ಲ ಮಾಡಿರ್ತಾನೆ, ಕಬ್ಬಣದಲ್ಲೇ ಮಾಡೋದು. ಎಂಥ ಪೆದ್ದನ ಮಕ್ಕಳು ಅಂದರೆ ಆವತ್ತೇ ಡೆಲಿವರಿ ಕಬ್ಬಣ ತರ್ತಾನೆ, ರೋಡ್ ಆಕ್ಸಿಡೆಂಟಲ್ಲಿ ಹಬ್ಬ ಅಂತ ಹೊಟ್ಟೋಗ್ತಾನೆ. ನೀವು ನೋಡಬೇಕಾಗಿತ್ತು, ಒಂದು ವಿಶೇಷವಾಗಿರೋ ಆಡಿ ಕಾರನ್ನು ಯಾರು ತೊಗೊಂಡ್ರು, ಅವರ ಮಗನಿಗೆ 7.5 ಇತ್ತು. ಅದೇ ವಿಶೇಷವಾಗಿರ್ತಕ್ಕಂಥ ಶನಿ 7.5 ಜೊತೆಗೆ ಅವನಿಗೆ ಜನ್ಮ ಶನಿ ಇತ್ತು. ಒಂದು ದೊಡ್ಡ ಕಾರ್ ಕೊಂಡ್ಕೊಂಡ ಎಂಟೈರ್ ಫ್ಯಾಮ್ಲಿ ಅದ್ರ ಮೇಲೆ ಏನಾಯಿತು, ಟ್ರಕ್ ಬಿದ್ದೋಗಿ ಫ್ಯಾಮ್ಲಿ ಹೊರಟೋಯ್ತು. ಅದಕ್ಕೆ ಹೇಳೋದು, ಟೈಮ್ ಆಲ್ವೇಸ್ ಇಸ್ ನಾಟ್ ಗುಡ್. ಅದಕ್ಕೆ 12 ರಾಶಿ ಫಲಕ್ಕೆ ನಾನು ಏನು ಅಂತೀನಿ, ಒಂದು ಸೂಕ್ಷ್ಮ ವಿಚಾರ ಹೇಳ್ತೀನಿ. ಮೇಷರಾಶಿ ಇರ್ತಕ್ಕಂಥವ್ರು ಎಲ್ಲರೂ ಎಚ್ಚರಿಕೆಯಾಗಿ ದುಡ್ಡು ಖರ್ಚುಗಳು ಹುಷಾರು. ಏನೇಳೆ? ಮೇಷರಾಶಿಯವರ ಖರ್ಚುಗಳು ಹುಷಾರು. ವೇದದಲ್ಲಿ ಶನಿ. ವೃಷಭ ರಾಶಿ ಇರ್ತಕ್ಕಂಥವ್ರು ಮೇಜರ್ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ತಂದೆಗಳ ಬಗ್ಗೆ ಗಮನ ಇಟ್ಕೋಬೇಕು. ಗುರು ಜನ್ಮಗುರು ಅನ್ನೋದು ಹೊಟ್ಟೆ ಭಾಗ ಚೆನ್ನಾಗಿ ಇಟ್ಕೋಬೇಕು. ಗ್ಯಾಸ್ಟ್ರಿಕ್ಕು ಮಿಥುನ್ ರಾಶಿಯವರು ಗ್ಯಾಸ್ಟ್ರಿಕ್ ಬಗ್ಗೆ ಹುಷಾರು ಮಾಡಿ ಟೈಮ್ ತಿನ್ನಬೇಕು. ನಿಮ್ಮ ದೊಡ್ಡ ಪ್ರೈಮ್ ಮಿನಿಸ್ಟರ್ ಬಂದು ನಿಂತ್ಕೊಳ್ಳಿ, ಪ್ರೆಸಿಡೆಂಟ್ ಬಂದು, ನಿಮ್ಮ ಕೆಲಸ ಬಿಟ್ಬಿಡಿ, ಫಸ್ಟು ಊಟ. ನೀನು ಟೈಮ್ಗೆ 2 ಅವರ್ಗೆ ತಿಂತಾಯಿದ್ರೆ ಗ್ಯಾಸ್ಟ್ರಿಕ್ ಏನಾಗುತ್ತೆ, ಜಾಸ್ತಿ ಆದಾಗ ರಾತ್ರಿ ಒದ್ದಾಡಿದಾಗ ಹಾರ್ಟ್ ಅಟ್ಯಾಕಲ್ಲಿ ಹೋಗ್ಬಿಡ್ತಾನೆ. ಅದಕ್ಕೆ ಗುರು ಬೇರೆ ದೊಡ್ಡ ಗ್ರಹ, ಉಸಿರಿಟ್ಕೊಂಡಂಗೆ ಆಗೋಯ್ತು ಅಂದ್ಬಿಡ್ತಾರೆ. ಅದಕ್ಕೆ ಆ ಮಿಥುನ್ ರಾಶಿಯವರಿಗೆ ಹುಷಾರಿಂದ ಟೈಮ್ಗೆ ತಿನ್ನಬೇಕು. ಆರೋಗ್ಯ ಜೀರ್ಣಶಕ್ತಿ ಇರೋವಂಥದ್ದು ಮಾಡ್ಕೋಬೇಕು. ಕಟಕ ರಾಶಿ ಇರೋರಿಗೆ ಟ್ರಾನ್ಸ್ಫರ್ಸ್ ಜಾಸ್ತಿ ಆಗುತ್ತೆ. ಕಟಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ನೀರ ಹತ್ರ ಎಚ್ಚರಿಕೆ. ಏನಂದರೆ ಫಾಲ್ಸ್ ಹತ್ರ ಹೋಗಬೇಡಿ, ಸಮುದ್ರ ಹತ್ರ ಹೋಗಬೇಡಿ, ರೆಸಾರ್ಟ್ ಹತ್ರ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಬೇಡಿ, ಯಾವಳನ್ನ ನೋಡ್ಕೊಂಡು ಬೆಟ್ಟದ ಮೇಲಿಂದ ಮಾಡಿ ಮೇಲೆ ನೀರಲ್ಲಿ ಬೀಳಬೇಡಿ. ಇದೆಲ್ಲ ಹುಷಾರು, ಜಾಗ್ರತೆ ಆಗಿರಬೇಕು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.